ಇತ್ತ ಸದನದಲ್ಲಿ 40% ಕಮಿಷನ್ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು. ಆದರೆ ಕಾಂಗ್ರೆಸ್ ಪ್ರಸ್ತಾಪಕ್ಕೆ ಸ್ಪೀಕರ್ ಕಾಗೇರಿ ಅವಕಾಶ ನೀಡಲು ನಿರಾಕರಿಸಿದ್ರು. ಇದು ಚರ್ಚೆಗೆ ಬರಲ್ಲ ಎಂದರು. ಸ್ಪೀಕರ್ ಮಾತಿಗೆ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿ, ಯಾಕೆ ಚರ್ಚೆ ಕೊಡಲ್ಲ, ಇದು ಜನರ ತೆರಿಗೆ ವಿಷಯ, ಚರ್ಚೆಗೆ ನೀವು ಒಪ್ಕೋಬೇಕು ಅಂತ ಪಟ್ಟು ಹಿಡಿದ್ರು. ಅದಕ್ಕೆ ಕನ್ವರ್ಟ್ ಮಾಡಿ ಅಲ್ಲ, ನೀವು ಎಲ್ಲ ಕಡೆನೂ ಕನ್ವರ್ಟ್ ಮಾಡಿದ್ದೀರಿ, ಇದು ಕನ್ವರ್ಟ್ ಮಾಡಿ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಕೇಳ್ತೀನಿ ರಾಜೀವ್ ಒಂದ್ ಪತ್ರ ಕೊಟ್ಟಿದ್ದಾರೆ ಲಾ ಮಿನಿಸ್ಟ್ರು. ಕನ್ವರ್ಟ್ ಮಾಡೋಕ್ ಮೊದಲು ಅಲಿಗೇಷನ್ಸ್ ಆದ್ರೆ ಅದಕ್ಕೆ ಸಪೋರ್ಟ್ ಆಗಿ ತಗೊಳ್ಬೇಕಾಗತ್ತೆ. ನಾನು ತಗೊಳ್ತೀನಿ. ಈಗ ಆಯ್ತು, ನಾನು ಕನ್ವರ್ಟ್ ಕೊಡ್ತೀನಿ, ನಾನು ಹೇಳಿದ್ನೆಲ್ಲ ಕೊಡ್ತೀನಿ ಅಂತ. ಅಂಡರ್ 16 ಅಲ್ಲಿ ತಗೊಳಕ್ ಆಗಲ್ಲ ಅಂತಂದ್ರೆ ಓಕೆ, ಇವರು ಹೇಳ್ತಾ ಇರೋದು ಅಂಡರ್ 60ಗೆ. ಹೌದು ಅಲ್ವಾ? ಇಲ್ಲ ಅದು 60ಗೆ ಹೇಳ್ತಾ ಇದ್ರು. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 60 ಹೇಳ್ತಾ ಇದ್ರು. 69 ಈಗ ಆಯ್ತಲ್ಲ, ನಾನು ಕೊಡ್ತೀನಿ ಅಂದ್ಮೇಲೆ ಮತ್ತೆ ಇನ್ನೆಂತ ಅದು? ಈಗ ಆಯ್ತು, ಕೊಟ್ಟಾಯ್ತು, ಆಯ್ತು ಕೊಟ್ಟಾಯ್ತು. ಮಾಧುಸ್ವಾಮಿ ಹೇಳೋ ಪಾಯಿಂಟ್ ಏನು ಅಂದ್ರೆ, ನೀವು 69 ಕೊಟ್ಟ ಮೇಲೆ ವಕ್ಫ್ ಆಸ್ತಿ ಒತ್ತುವರಿ ಕುರಿತ ಅನ್ವರ್ ಮಾಣಿಪ್ಪಾಡಿ ವರದಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಉಡುಪಿ ಶಾಸಕ ರಘುಪತಿ ಭಟ್ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಘುಪತಿ ಭಟ್ ಆಗ್ರಹ ಮಾಡಿದ್ದಾರೆ. ಈ ವೇಳೆ ಮಾತಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಾಮಾನ್ಯ ಮುಸ್ಲಿಮರು ಇದರ ಉಪಯೋಗ ಪಡ್ಕೊಂಡಿಲ್ಲ, ದೇಶದ್ರೋಹಿ ಮುಖಂಡರು ಇದರ ಲಾಭ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಇಡೀ ದೇಶದಲ್ಲಿ ವಕ್ಫ್ ಕಾನೂನನ್ನು ರದ್ದು ಮಾಡಬೇಕು, ಎಲ್ಲ ಆಸ್ತಿಯನ್ನ ಕಂದಾಯ ಇಲಾಖೆ ವಶಕ್ಕೆ ತಗೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಶಾಸಕ ಯುಟಿ ಖಾದರ್ ವಿರೋಧ ಮಾಡಿದ್ದಾರೆ. ಇವತ್ತು ವಿಜಯಪುರದ ಸುಮಾರು 1000 ಎಕರೆ ಅಧ್ಯಕ್ಷರೇ ವಕಫ್ ಒತ್ತಡ ಮಾಡಿದ್ದಾರೆ. ಇವತ್ತು 54,000 ಎಕರೆ. ಇದರ ಹಿಂದೆ, ಈ ವಕಫ್ ಆಸ್ತಿ ಹಿಂದೆ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರು ಇವತ್ತು ಕೈವಾಡಿದೆ, ಅವ್ರು ಕಬಳಿಸಿದ್ದಾರೆ. ಅದು ಸಮಗ್ರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಈ ವಿಧಾನಸಭೆಯಲ್ಲಿ ಒಂದು ನಾವು ನಿರ್ಣಯ ಮಾಡಬೇಕು. ಇಡೀ ದೇಶದಲ್ಲಿ ಇರುವಂತಹ ವಕಫ್ ಏನು ರದ್ದುಪಡಿಸಬೇಕು, ಎಲ್ಲ ಆಸ್ತಿಯನ್ನ ಕಂದಾಯ ಇಲಾಖೆ ವಾಪಸ್ ತಗೋಬೇಕು. ಎಲ್ಲಿ ಮಸೂತಿಗಳದಾವ 10/15 ಇದ್ರೆ ಆ 10/15 ವಕಫ್ ಅಂತೇಳಿ ಫಿಕ್ಸ್ ಮಾಡಿ ಉಳಿದೆಲ್ಲಾನು ಕಂದಾಯ. ವಿಧಾನ ಪರಿಷತ್ನಲ್ಲಿ ನಿಯಮ 330 ಅಡಿ ಮಳೆ ಅನಾಹುತ, ಬೆಂಗಳೂರು ಫ್ಲಡ್ ಕುರಿತು ಚರ್ಚೆ ಮುಂದುವರೆದಿದೆ. ಕಾಂಗ್ರೆಸ್ ಸದಸ್ಯ ಪಿಆರ್ ರಮೇಶ್ ಮಾತಾಡಿ, ಬೆಂಗಳೂರು ಮಹಾನಗರವನ್ನ ಈಗ ಸಿಟಿ ಆಫ್ ಫ್ಲಡ್ ಅಂತಾರೆ. 2016ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒತ್ತುವರಿ ತೆಗೆಯಲು ನಿರ್ಧಾರ ಮಾಡಿತ್ತು. ಆಗ ಬೆಂಗಳೂರಿನಲ್ಲಿ 1953 ಒತ್ತುವರಿಗಳಿವೆ ಅನ್ನೋದು ಗೊತ್ತಾಗಿತ್ತು. ಸಿದ್ದರಾಮಯ್ಯ ಸರ್ಕಾರ ಕೆರೆ, ರಾಜಕಾಲುವೆ ಒತ್ತುವರಿ ತೆರವು ಮಾಡಲು ಆರಂಭಿಸಿತು. ಆದರೆ ನಂತರ ಬಂದ ಜೆಡಿಎಸ್ ಬಿಜೆಪಿ ಸರ್ಕಾರ ಒತ್ತುವರಿ ತೆರವು ಮಾಡಲಿಲ್ಲ ಅಂತ ಆರೋಪಿಸಿದ್ದಾರೆ. 2020ರಲ್ಲಿ ನಾವು ಪಾಟೋಲ್ ಸಿಟಿ ಅಂತ ಇಡೀ ಜಗತ್ತು ನಮ್ಮನ್ನ ನಗಬೇಡಿ ಆಯ್ತು. ತದನಂತರ ಇವತ್ತು ನಮಗೆ ಸಿಟಿ ಆಫ್ ಫ್ಲಡ್ಸ್ ಅಂತ ಹೇಳ್ತಾರೆ. ಯಾವ ಸಿಟಿ 3000 ಅಡಿ ಮೇಲಿರ್ತಕ್ಕಂಥ ಸಿಟಿ ಫ್ಲಡ್ ಆಗಕ್ಕೆ ಚಾನ್ಸೇ ಇಲ್ಲ. 2003-4ರಲ್ಲಿ ನಾನು ಅವಾಗ